ಸ್ನೇಹಿತರೆ ನಮಸ್ಕಾರ. ಹೌದು, ಇಲ್ಲ, ಇಲ್ಲ, ಸುಳ್ಳೋ ಸತ್ಯನಾ, ಏನೋ ಅನುಮಾನ ಮೂಡ್ತಾ ಇದೆ. ಸಾಕಷ್ಟು ಗೊಂದಲಗಳಿದ್ದಾವೆ. ಈ ರೀತಿಯಾದಂಥ ಮಾತುಗಳು ಕೇಳ್ತಾ ಬಂದಿದ್ದಂತಹ ಒಂದು ಸುದ್ದಿ ಈಗ ನಿಜವಾಗಿದೆ. ಅದೇ ಅನುಶ್ರೀ ಅವರ ಮದುವೆ ಸುದ್ದಿ. ಕನ್ನಡದ ನಂಬರ್ ಒನ್ ನಿರೂಪಕಿಯಾಗಿರುವಂಥ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ ಅನ್ನುವಂಥದ್ದು $1,000,000 ಪ್ರಶ್ನೆ ಆಗಿತ್ತು. ಈಗ 28ನೇ ತಾರೀಕು ಮದುವೆ ಆಗ್ತಾರಂತೆ ಅನ್ನುವಂತಹ ಸುದ್ದಿ ಕಳೆದ ತಿಂಗಳು ವೈರಲ್ ಆದಾಗ ಈಕೆಯಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಸಿಗದೇ ಇರುವಂಥ ಕಾರಣಕ್ಕೋಸ್ಕರ ಇಲ್ಲ, ಇದು ಸುಳ್ಳು ಸುದ್ದಿ ಅನ್ನೋ ರೀತಿಯಲ್ಲೂ ಕೂಡ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಎಲ್ಲೂ ಕೂಡ ಅಧಿಕೃತವಾಗಿ ಅನುಶ್ರೀ ಈ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಡದೇ ಇರುವಂಥದ್ದು, ಅನುಶ್ರೀ ಮದುವೆ ಕುರಿತು ಯಾವುದೇ ಅಪ್ಡೇಟ್ ಸಿಗದೇ ಇರುವಂಥದ್ದನ್ನು ನೋಡಿ ಸಾಕಷ್ಟು ಜನ ಇಲ್ಲ ರೀ, ಸುಮ್ಮನೆ ಯಾರೋ ಹಬ್ಸಿರುವಂಥ ಸುದ್ದಿ ಇದನ್ನು ಕೂಡ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಈಗ ಸ್ವತಃ ಅನುಶ್ರೀ ಅವರೇ ಇಲ್ಲ, ಇದು ಸತ್ಯ ಸುದ್ದಿ ಅನ್ನೋದನ್ನು ಸಾರಿದ್ದಾರೆ. ಅದು ಕೂಡ ಒಂದು ಸಾಕ್ಷಿ ಸಮೇತ, ಅಂದರೆ ಒಂದು ವೆಡ್ಡಿಂಗ್ ಕಾರ್ಡ್ನ ಸಮೇತ ಈಗ ಅನುಶ್ರೀ ಅವರು ತಮ್ಮ ಮದುವೆಯ ವಿಚಾರವನ್ನು ದೃಢಪಡಿಸಿದ್ದಾರೆ. ಇದೇ ತಿಂಗಳ 28ನೇ ತಾರೀಕು ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ. ಮಡಿಕೇರಿ ಮೂಲದ ರೋಷನ್ ಅನ್ನೋರ ಕೈಯನ್ನು ಹಿಡಿಯಲಿದ್ದಾರೆ, ಒಲಿಸಲಿದ್ದಾರೆ ಅನುಶ್ರೀ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಇನ್ವಿಟೇಷನ್ ಕಾರ್ಡು ಎಷ್ಟು ಸಿಂಪಲ್ ಆಗಿದೆ, ಏನೆಲ್ಲ ಇದೆ ಅದರಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅನುಶ್ರೀ ಮದುವೆ ಆಗ್ತಾರಾ? ಅನುಶ್ರೀ ಮದುವೆ ಆಗೋದಾದರೆ ಯಾವಾಗ, ಯಾರನ್ನ ಅನ್ನುವಂಥ ಪ್ರಶ್ನೆ ಇವತ್ತು ನಿನ್ನೆಯಿಂದ ಕಾಡ್ತಾ ಇದ್ದದ್ದಲ್ಲ. ಸಾಕಷ್ಟು ಸಲ ಅನುಶ್ರೀ ಅವರ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ. ಅವ್ರ ಜೊತೆಗೆ ಮದುವೆ, ಇವ್ರ ಜೊತೆಗೆ ಮದುವೆ ಆಗೇ ಹೋಯಿತು, ಈ ರೀತಿಯಾದಂಥ ಸುದ್ದಿಗಳನ್ನು ಕೇಳಿ ಅನುಶ್ರೀ ಅವರು ಸ್ವತಃ ನಕ್ಕಿದ್ದಿದೆ. ಆದರೆ ಸಾಕಷ್ಟು ವೇದಿಕೆಯಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಒಂದೇ ಪ್ರಶ್ನೆ ಅನುಶ್ರೀ ಎದುರಿಸ್ತಿದ್ದಿದ್ದು, ಯಾವಾಗಮ್ಮ ನಿನ್ನ ಮದುವೆ ಅಂತೇಳಿ. ಈಗ ಕೊನೆಗೂ ಕೂಡ ಅನುಶ್ರೀ ಅವರು ತಮ್ಮ ಮದುವೆಗೆ ಜನರನ್ನು ಕರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ತುಂಬ ಆತ್ಮೀಯ ಬಳಗವನ್ನು ಕರೆಯುವಂಥ ಕೆಲಸವನ್ನು ಅನುಶ್ರೀ ಅವರು ಈಗಾಗಲೇ ಶುರು ಹಚ್ಕೊಂಡಿದ್ದಾರೆ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ದಿನಾಂಕ ಈಗಾಗಲೇ ಫೈನಲ್ ಆಗಿದೆ ಅನ್ನುವಂಥ ಸುದ್ದಿ ಗೊತ್ತಾಗಿತ್ತು. ಅದು ದೃಢವಾಗಿದೆ. ಆಗಸ್ಟ್ 28ನೇ ತಾರೀಕು ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಈಗ ಅಧಿಕೃತವಾಗಿದೆ. ಮೊನ್ನೆವರೆಗೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಇರಲಿಲ್ಲ, ಇದಕ್ಕೆ ಸಾಕ್ಷಿಯೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಈಗ ಅಧಿಕೃತವಾಗಿದೆ, ಅಧಿಕೃತವಾದಂಥ ಸಾಕ್ಷಿಯೂ ಕೂಡ ಸಿಕ್ಕಿದೆ, ಜೊತೆಗೆ ಲಗ್ನ ಪತ್ರಿಕೆಯೂ ಕೂಡ ವೈರಲ್ ಆಗಿದೆ. ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂಥ ಅನುಶ್ರೀ ಅವರ ಮದುವೆ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ವದಂತಿಗಳು ಕೂಡ ಹಬ್ಬಿತ್ತು. ಈ ರೋಷನ್ ಜೊತೆಗೆ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಸುಳ್ಳು ಸುದ್ದಿ ಅನ್ನೋ ರೀತಿಯಲ್ಲಿ ವೈರಲ್ ಆಗಿತ್ತು. ಇಂತಹ ಪ್ರಶ್ನೆಗಳಿಗೆ ಇದೀಗ ಫುಲ್ ಸ್ಟಾಪ್ ಬೀಳುವಂತಹ ಸಮಯ ಬಂದಿದೆ. ಕಾರಣ ಅನುಶ್ರೀ ಅವರು ಇದೇ 28ನೇ ತಾರೀಕು ಗುರುವಾರ ಹಸೆಮಣೆಯನ್ನು ಏರಲಿದ್ದಾರೆ. ಬೆಳಗ್ಗೆ 10:56 ಸಲ್ಲುವಂತಹ ಶುಭ ಲಗ್ನದಲ್ಲಿ ಇವರ ಮುಹೂರ್ತ ಕಾರ್ಯ ನೆರವೇರಲಿದೆ. ಬೆಂಗಳೂರಿನ ಸಮೀಪದಲ್ಲಿರುವಂಥ ಖಾಸಗಿ ರೆಸಾರ್ಟ್ನಲ್ಲಿ ಇವರು ಮದುವೆಯನ್ನು ಆಗ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಮದುವೆ ಪತ್ರಿಕೆಯು ಕೂಡ ವೈರಲ್ ಆಗಿದೆ. ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗನ ಹೆಸರು ರೋಷನ್. ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಮಗ ಈ ರೋಷನ್ ಮೂಲತಃ ಮಡಿಕೇರಿಯ ಉದ್ಯಮಿ. ಅಂದಾಗೆ ಅನುಶ್ರೀ ಹಾಗೂ ರೋಷನ್ ಅವರು ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದು, ಇವರದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಲಾಗ್ತಿದೆ. ಆಗಸ್ಟ್ 28ನೇ ತಾರೀಕು ಗುರುವಾರದಂದು ಬೆಳಗ್ಗೆ 10:56 ಶುಭ ಮುಹೂರ್ತದಲ್ಲಿ, ಶುಭ ಲಗ್ನದಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಹಾಗೆಯೇ ಅನುಶ್ರೀ ಅವರ ಅತ್ತೆ ಹೆಸರು ಸಿಸಿಲಿಯಾ ಆಗಿರೋದ್ರಿಂದ ಒಂದು ಅನುಮಾನನೂ ಕೂಡ ಇದೆ. ಏನು, ಈಕೆ ಕ್ರಿಶ್ಚಿಯನ್ನ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಿಸಿಲಿಯಾ ಅನ್ನೋವಂಥ ಹೆಸರನ್ನು ಕ್ರಿಶ್ಚಿಯನ್ ಧರ್ಮದವರು ಮಾತ್ರ ಬಳಸುವಂಥ ಹೆಸರು. ಬಟ್ ಮಡಿಕೇರಿ ಭಾಗದಲ್ಲಿ ಇಂತಹ ಹೆಸರುಗಳು ಇರ್ತವೆ, ಹಾಗಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಟ್ ಕೆಲವರ ಅನುಮಾನನೂ ಕೂಡ ಇದೆ. ಬಟ್ ಅದನ್ನು ಈಗ ದೊಡ್ಡ ವಿಚಾರ ಮಾಡೋದು ಕೂಡ ಸರಿಯಲ್ಲ ಅಂತೇಳಿ ಅನಿಸುತ್ತೆ. ಅನುಶ್ರೀ ಅವರ ಅತ್ತೆ ಮಾವ ಯಾರಾದ್ರೇನು ಅವರು ಕೂಡ ಮನುಷ್ಯರಲ್ವಾ, ಇಲ್ಲಿ ಧರ್ಮ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತೇಳಿ ಒಂದಷ್ಟು ಜನ ಈಗಾಗಲೇ ಕಮೆಂಟನ್ನು ಹಾಕ್ತಿದ್ದಾರೆ. ಈಗ ಅನುಶ್ರೀ ಅವರು ಪ್ರೀತಿಸಿ ಮದುವೆ ಆಗ್ತಿರುವಂಥದ್ದು, ಜೊತೆಗೆ ಮದುವೆಯ ನಂತರ ಏನು ಮಾಡ್ತಾರೆ, ಹೇಗಿರುತ್ತೆ ಜೀವನ, ಇವೆಲ್ಲವೂ ಕೂಡ ಒಂದು ಹಂತದ ಕುತೂಹಲವಾದರೆ, ಎರಡನೇದು ಅನುಶ್ರೀ ಅವರು ತಮ್ಮ ಮದುವೆಯ ಕುರಿತಾಗಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು ಅನ್ನೋದು ಸತ್ಯ. ಮದುವೆಯ ನಂತರ ತಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಅವರೇ ಸ್ವತಃ ಇಂಟರ್ವ್ಯೂನಲ್ಲಿ ಬಾಯಿಬಿಟ್ಟಿದ್ದಾರೆ. ಮದುವೆ ಆದ ಬಳಿಕನೂ ಕೂಡ ಹೀಗೆ ಇರಬೇಕು, ಮದುವೆ ಆಗುವಂಥ ಹುಡುಗನೂ ಕೂಡ ಹೀಗೆ ಇರಬೇಕು ಅನ್ನುವಂತಹ ಕೆಲವೊಂದಷ್ಟು ಪಿಕ್ಚರೈಸೇಷನನ್ನು ಏನು ಹಾಕ್ಕೊಂಡಿದ್ರು, ಅದರ ಪ್ರಕಾರನೇ ನನಗೆ ಹುಡುಗ ಸಿಕ್ಕಿದ್ದಾನೆ ಅನ್ನುವಂತಹ ವಿಚಾರವನ್ನು ಅವರ ಆಪ್ತ ಬಳಗದಲ್ಲಿ ಅನುಶ್ರೀ ಅವರು ಹೇಳ್ಕೊಂಡಿದ್ದಾರಂತೆ. ಸದ್ಯ ನಿರೂಪಕಿಯಾಗಿ ಅನುಶ್ರೀ ಅವರು ಟ್ರೆಂಡಿಂಗ್ನಲ್ಲಿದ್ದಾರೆ. ಕನ್ನಡದ ನಂಬರ್ 1 ಆ್ಯಂಕರ್ ಅನ್ನುವಂತಹ ಪಟ್ಟವನ್ನು ಅಲಂಕರಿಸಿ ಆಗಿದೆ. ಈಗ ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ ಕೂಡ ವೈರಲ್ ಆಗಿರೋದ್ರಿಂದ ಈಗ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಮುದ್ರೆ ಬಿದ್ದಂತಾಗಿದೆ. ಈಗಾಗಲೇ ಇನ್ವಿಟೇಷನ್ನಲ್ಲಿ ನೀವೆಲ್ಲ ಕೇಳ್ತಾ ಇದ್ದಂಥ ಏಕೈಕ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭ ಹತ್ತಿರ ಬಂದಿದೆ. ಈಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವಂಥ ಹೊಸ ಮನ್ವಂತರ ಶುರು ಆಗಲಿದೆ ಅನ್ನುವಂತಹ ಸುಂದರವಾದಂಥ ಸಾಲುಗಳು ಗಮನವನ್ನು ಸೆಳೀತಾ ಇದೆ.
ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂಥ ಅನುಶ್ರೀ ಅವರ ಮದುವೆ ಬಗ್ಗೆ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ದೊಡ್ಡ ಮಟ್ಟದ ಕುತೂಹಲ ಇತ್ತು. ಯಾವಾಗಮ್ಮ ಅನುಶ್ರೀ ಮದುವೆ ಆಗೋದು ಅನ್ನುವಂಥ ಪ್ರಶ್ನೆಯನ್ನು ಹೋದಲ್ಲಿ ಬಂದಲ್ಲಿ ಎದ್ದಲ್ಲಿ ಕೂತಲ್ಲಿ ಎಲ್ಲ ಕಡೆಯೂ ಕೂಡ ಕೇಳ್ತಾ ಇದ್ರು. ಇನ್ನು ಮದುವೆ ಅನ್ನುವಂತಹ ವಿಚಾರದಲ್ಲಿ ಅವರ ಅಮ್ಮ ಕೂಡ ಸಾಕಷ್ಟು ಕನಸುಗಳನ್ನು ಕಂಡಿದ್ರು. ನನ್ನ ಮಗಳ ಮದುವೆ ಹೀಗಾಗಬೇಕು ಹಾಗಾಗಬೇಕು ಅನ್ನುವಂತಹ ಕನಸುಗಳು ಅವರಿಗಿತ್ತು. ಅಂತಿಮವಾಗಿ ಆ ಕನಸುಗಳು ನನಸಾಗ್ತಿದೆ. ಈ ವರ್ಷನೇ ಮದುವೆ ಆಗ್ತೀನಿ ಎನ್ನುವಂಥ ವಿಚಾರವನ್ನು ಈಗಾಗಲೇ ಒಂದು 10ರಿಂದ 15 ಸಲ ಅನುಶ್ರೀ ಹೇಳಿದರು. ಸುಮ್ಮನೆ ಹೇಳ್ತಾರೇನೋ ಅಂತ ಹೇಳಿ ಸಾಕಷ್ಟು ಜನ ಭಾವಿಸಿದರು. ಆದರೆ ಇಲ್ಲ, ಕೊನೆಗೂ ಕೂಡ ಅಧಿಕೃತವಾಗಿ ಅನುಶ್ರೀ ಅವರು ಮದುವೆ ಆಗುವಂಥ ದಿನಾಂಕ, ಸ್ಥಳ ಮತ್ತು ಸಮಯ ಎಲ್ಲದೂ ಕೂಡ ಫಿಕ್ಸ್ ಆಗಿದೆ. ಹೀಗೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಸಮೀಪದ ರೆಸಾರ್ಟ್ನಲ್ಲಿ ಮದುವೆ ಮುಗಿದ ಬಳಿಕ ರಿಸೆಪ್ಷನನ್ನು ಎಲ್ಲಿ ಇಟ್ಕೊಳ್ತಾರೆ, ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಲೇಬೇಕು. ಮಂಗಳೂರಿನಲ್ಲಿ ಯಾವಾಗ ಕಾರ್ಯಕ್ರಮವನ್ನು ಮಾಡ್ತಾರೆ, ಜೊತೆಗೆ ಅನುಶ್ರೀ ಅವರ ಮದುವೆ ಇನ್ವಿಟೇಷನ್ ಇಷ್ಟು ಸಿಂಪಲ್ ಆಗಿರುವಾಗ ಮದುವೆನೂ ಕೂಡ ಇಷ್ಟೇ ಸಿಂಪಲ್ ಆಗಿರುತ್ತಾ? ಮದುವೆ ಇನ್ವಿಟೇಷನ್ ರೀತಿಯೇ ಸಿಂಪಲ್ ಆ್ಯಂಡು ತುಂಬ ಕ್ಯೂಟಾಗಿ ಮುಗಿಸಿಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ರಿಸೆಪ್ಷನ್ಗೆ ಯಾರೆಲ್ಲ ಬರ್ತಾರೆ, ಮದುವೆಗೆ ಯಾರೆಲ್ಲ ಬರ್ತಾರೆ, ಯಾರಿಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಕ್ಲೋಸ್ ಇರುವಂತಹ ಸರ್ಕಲ್ಗೆ ಎಲ್ರಿಗೂ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಅನುಶ್ರೀ ಪರಿಚಿತನೇ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಯ ಬಹುತೇಕರಿಗೆ ಅನುಶ್ರೀ ಮದುವೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜಕಾರಣಿಗಳಿಗೂ ಕೂಡ ಮದುವೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ ಯಾವಾಗ ವೈರಲ್ ಆಯಿತೋ ಸಹಜವಾಗಿ ಅವರಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಅವರ ಸೋಷಿಯಲ್ ಮೀಡಿಯಲ್ ಅಕೌಂಟ್ನಲ್ಲಂತೂ ಸಿಕ್ಕಾಬಟ್ಟೆ ವಿಶಸ್ಗಳು ಬರ್ತಾ ಇದ್ದಾವೆ. ನಿಮ್ಮ ಸಂಸಾರ 100 ಕಾಲ ಸುಖವಾಗಿ ಸಮೃದ್ಧವಾಗಿ ಇರಲಿ ಅನ್ನೋದು ಎಲ್ಲರ ಆಶಯ. ಒಂದು ಕಡೆ ಗಣೇಶ ಹಬ್ಬ, ಮತ್ತೊಂದು ಕಡೆ ಗಣೇಶ ಹಬ್ಬದ ಬೆನ್ನಲ್ಲೇ ಅನುಶ್ರೀ ಮದುವೆ ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ಅನುಶ್ರೀ ಫ್ಯಾಮಿಲಿಗೆ ಡಬ್ಬಲ್ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಅನುಶ್ರೀ ಕುಟುಂಬಕ್ಕೂ ಕೂಡ ಇದು ಡಬ್ಬಲ್ ಖುಷಿಯ ಸಂದರ್ಭ. ಅಲ್ಲಿಗೆ ಅನುಶ್ರೀ ಅವರ ಈ ದಾಂಪತ್ಯ ಜೀವನದ ಸಂದರ್ಭ ಏನಿದೆ, ಶುಭ ಗಳಿಗೆ ಏನಿದೆ, ಕಲ್ಯಾಣ ಮಹೋತ್ಸವ ಏನಿದೆ, ಸುಂದರವಾಗಿ ಸುಖಮಯವಾಗಿ ಮತ್ತು ಯಾವುದೇ ತೊಂದರೆ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಲಿ ಅನ್ನೋದು ಎಲ್ಲರ ಆಶಯ. ಮದುವೆ ಆಗ್ತಿರುವಂಥದ್ದು ತಿಟ್ಟಹಳ್ಳಿ, ಕಗ್ಗಲಿಪುರ, ಬೆಂಗಳೂರು 82 ಸಂಭ್ರಮ ಬೈ ಸ್ಪಾಲ್ನೈನ್ಸ್ ಸ್ಟುಡಿಯೋಸ್ ಅನ್ನುವಂತಹ ಒಂದು ರೆಸಾರ್ಟ್ನಲ್ಲಿ ಮದುವೆ ಆಗ್ತಿದ್ದಾರೆ. ಬಹುಶಃ ಗೊತ್ತಿಲ್ಲ ಸಾರ್ವಜನಿಕರಿಗೆ ಪ್ರವೇಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಥದ್ದೊಂದು ಸ್ಥಳದಲ್ಲಿ ಮದುವೆ ಆಗ್ತಿದ್ದಾರೆ. ನೋಡೋಣ ಈ ಮದುವೆ ಸಂಭ್ರಮ ಹೇಗಿರುತ್ತೆ, ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಕೂಡ ಅಪ್ಡೇಟ್ಸನ್ನು ನಿಮಗೂ ಕೂಡ ಕೊಡ್ತೀನಿ. ಜೊತೆಗೆ ರೋಷನ್ ಕುರಿತಾದಂಥ ಮತ್ತಷ್ಟು ಮಾಹಿತಿಯನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.